ಯೋಜನೆ ಆಗ್ಬೇಕಲ್ರಿ ದೇಶಕ್ಕೆ. ದೇಶದ ವಿಸ್ತೀರ್ಣ ಗೊತ್ತಿರಬೇಕು, ಈ ದೇಶದ ಜನಸಂಖ್ಯೆ ಗೊತ್ತಿರಬೇಕು, ದೇಶದ ಜನರ ಆರು ಸಮಸ್ಯೆಗಳು ಗೊತ್ತಿರಬೇಕು. ಜನಗಣತಿ ಯಾಕೆ ಮಾಡ್ತೀವಿ ಅಂದ್ರೆ ದೇಶದಲ್ಲಿ ಟೋಟಲ್ ಜನ ಎಷ್ಟು. ಸ್ವಾತಂತ್ರ್ಯ ನಂತರ ದೇಶ ಇಬ್ಬಾಗ ಆಯಿತು. ನಾವು ಒಂದು ಗಣರಾಜ್ಯವಾಗಿ ಆಗಲಿಕ್ಕೆ ಮತ್ತೆ 3 ವರ್ಷ ಆಯಿತು. 1950 ಈಚೆಗೆ ಭಾರತ ಗಣರಾಜ್ಯ ಆಗಿದ್ದೇವೆ. ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿ, ಕೃಷಿ ಆಗಬಹುದು, ಶಿಕ್ಷಣ ಆಗಬಹುದು, ಆಹಾರ ಸಮಸ್ಯೆ ಆಗಬಹುದು, ಉದ್ಯೋಗದ್ದಾಗಬಹುದು, ಯಾವುದನ್ನ ನೀವು ರೂಪಿಸಬೇಕಾಗಿದ್ರು ದೇಶದ ಜನಸಂಖ್ಯೆ ಗೊತ್ತಾಗಬೇಕು, ಯಾವ್ಯಾವ ಭಾಗದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂತ ಗೊತ್ತಾಗಬೇಕು. ಆವಾಗ ಮಾತ್ರ ನಾವು ಅಭಿವೃದ್ಧಿ ಆಲೋಚನೆ ಮಾಡಕ್ ಬರುತ್ತೆ. ಇಲ್ಲೇ ಹೋದ್ರೆ ಒಂದು ದೇಶವಾಗಿ ಗಣರಾಜ್ಯವಾಗಿ ನಾವು ಉಳಿಯೋದು ಬಹಳ ಕಷ್ಟ ಆಗುತ್ತೆ. ಅದರಿಂದ ಏನೋ ಮಾಡ್ತಾ ಇದ್ದಾರೆ, ಯಾರೋ ಮಾಡ್ತಾ ಇದ್ದಾರೆ ಅಂತ ಬೇಜವಾಬ್ದಾರಿ ಮಾಡಬಾರ್ದು. ಪ್ರತಿಯೊಬ್ಬ ನಾಗರಿಕರು ಕೂಡ ಇದರಲ್ಲಿ ಸ್ವಂತ ಮುತುವರ್ಜಿಯಿಂದ ಭಾಗವಹಿಸಿ ತಮ್ಮ ಎಲ್ಲ ವೈಜ್ಞಾನಿಕವಾಗಿ ಪರಿಪೂರ್ಣವಾಗಿ ಮಾಡೋದಕ್ಕೆ ಸಹಕರಿಸಬೇಕು ಅಂತ ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸಾಕು.